ಏನು ಹೇಳು ಪರವಾಗಿಲ್ಲ ವಿಡಿಯೋದಲ್ಲಿ ಚೆನ್ನಾಗೈತೆ ಸೀರೆ ನಿಮಗೆ ಸಿಂಗಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ತುಂಬ ಸಿಂಗಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗ್ತಿದೆ, ಅಲ್ಲಿ ಆಫೀಸ್ ವರ್ಕ್ಸು ಅದು ಇದೆಲ್ಲ ನೋಡ್ತಾ ಇರೋದಕ್ಕೆ ಸೊ ಏನಾದ್ರು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತೇನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಅಪ್ಪಗೆ ಬಟ್ಟೆ ತಂದಿದ್ದೀನಿ. ಸೊ ಇವಾಗ ಬಟ್ಟೆ ನಮ್ಮ ಫ್ರೆಂಡ್ ಹತ್ರ ಕೆಳಗಡೆ ಕೊಟ್ಟಿದ್ದೀನಿ. ನಾನು ಜಸ್ಟ್ ಇವಾಗ ತಾನೇ ಆಫೀಸಿಂದ ಬಂದೆ. ನಮ್ಮ ಅಜ್ಜಿ ಮನೆಯಲ್ಲಿ ತೊಗೊಂಬಂದಿದ್ದು ಬಟ್ಟೆ. ಸೊ ಬಟ್ಟೆ ಹಂಗೆ ಇಕ್ಕಿದ್ದೀನಿ. ಸೊ ಅವನ ಹತ್ರ ಕೊಟ್ಟಿದ್ದೀನಿ, ಗಿಫ್ಟ್ ರ್ಯಾಪ್ ಮಾಡಿಸ್ಬೇಕು. ತುಂಬ ದಿವಸ ಆಗಿದೆ ಗೈಸ್ ವ್ಲಾಗ್ ಮಾಡಿ. ಲಿಟ್ರಲಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂಥರ ಆಗ್ಬಿಟ್ಟಿದೆ. ಯಾಕಂದರೆ ಆಲ್ಮೋಸ್ಟ್ ಆಯಿತು ಒಂದು 4 to 5 months ಆಗ್ತಿದೆ ನಾವು ವ್ಲಾಗ್ ಮಾಡಿ. ಸೊ ಅದರಿಂದ ಸ್ವಲ್ಪ ಕೆಲಸ ಅದು ಇದು ಬಿಸಿಯಿಂದ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಸಡನ್ನಾಗಿ ಬಟ್ಟೆ ಕೊಡಿಸ್ತಿದ್ದೀನಿ ಅಂದರೆ, ಸೊ ಇದ್ದಾಗ ನಾನು ಯಾವತ್ತೇನೂ ಕೊಡಿಸಿರಲಿಲ್ಲ. ನಾನು ಫಸ್ಟ್ ಸ್ಯಾಲ್ರಿ ಅದು ಕೊಡಿಸಿರಲಿಲ್ಲ. ಸೊ ಯಾವತ್ತೂ ಒಂದು ದಿವಸ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಇದು ನಾನೇನು ತೋರಿಸ್ಕೊಬೇಕು ಮಾಡ್ಕೊಬೇಕು ಅಂತ ನಾನು ವೀಡಿಯೋ ಮಾಡಿ ಆಗ್ತಾಯಿಲ್ಲ. ಬಟ್ ಏನೋ ಒಂದು ಮೆಮೊರಿ ಆಗಿರಲಿ ನನ್ನ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಸೊ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೈಸ್, ವಿಶ್ವ ಹತ್ರ ಇದೆ ಬಟ್ಟೆ ಎಲ್ಲ. ಸೊ ಬಟ್ಟೆ ಕೆಳಗಡೆ ಕೊಟ್ಟಿದ್ದೀನಿ, ಎತ್ಕೊಂಡೋಗಿ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಬರೋಣ. ಆಮೇಲೆ ಗಿಫ್ಟ್ ಹೆಂಗೆ ಅನಿಸುತ್ತೆ ಅಂತ ಕೇಳೋಣ. ಓಕೆ, ಹಿಂಗೆ ವೀಡಿಯೋಲ್ಲಿ ಕೊನೆವರೆಗೂ ಇರಿ ಅಂತ ಹೇಳ್ತಾ, ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನೂ ಒಂದು 300 ಸಬ್ಸ್ಕ್ರೈಬರ್ಸ್ ಏನೋ ಬೇಕು 10Kಗೆ. ಸೊ ನಿಮ್ಮನ್ನ ಕೇಳ್ತಾನೆ ಇದ್ದೀನಿ, ಪ್ಲೀಸ್ ಜಲ್ದಿ ಮಾಡಿ. 10Kಗೆ ಕಾಯ್ತಾ ಇದ್ದೀನಿ ನಾನು. ಸೊ 10K ಆಯ್ತಂದರೆ ರೆಗ್ಯುಲರ್ ವ್ಲಾಗ್ಸ್ ಡೈಲಿ ವ್ಲಾಗ್ ಮಾಡ್ತೀನಿ ನಾನು. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಬ್ಯುಸಿಯಾಗಿದ್ದೀನಿ. ಪಕ್ಕ 10K ಆಯ್ತಂದರೆ ಐ ವಿಲ್ ಪ್ರಾಮಿಸ್ ಯು ಐ ವಿಲ್ ಡೂ ಡೈಲಿ ವ್ಲಾಗ್ಸ್. ಓಕೆ, ಸೊ ಮಿನಿ ವ್ಲಾಗ್ಸು ಬರ್ತಾಯಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಇಲ್ಲ, ಏನರಲ್ಲೂ ಅಪ್ಡೇಟ್ ಮಾಡ್ತಾಯಿಲ್ಲ ನಾನು. ಸೊ ಐ ವಿಲ್ ಅಪ್ಡೇಟ್ ಯು ಸೂನ್. ಓಕೆನಾ, ಈ ವ್ಲಾಗು ಇವತ್ತು ಒಳಗಡೆ ಇಲ್ಲ ನಾಳೆ ಒಳಗಡೆ ಪೋಸ್ಟ್ ಮಾಡಿಬಿಡ್ತೀನಿ. ಓಕೆನಾ, ಯಾಕಂದರೆ ಈ ನಡುವೆ ನೆಗ್ಲಿಜೆನ್ಸಿ ಮಾಡಿ ಅಂದರೆ ಏನಂತಾರೆ ಅದನ್ನ, ನಾನೇ ಸ್ವಲ್ಪ ಲೇಟ್ ಲತೀಫ್ ಥರ ಮಾಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಹೋಗಿ ಇವತ್ತೇನೇನೆಲ್ಲ ಆಗುತ್ತೆ ನೋಡೋಣ. ಆ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗ್ತಿದೆ, ಅಲ್ಲಿ ಆಫೀಸ್ ವರ್ಕ್ಸು ಅದು ಇದೆಲ್ಲ ನೋಡ್ತಾ ಇರೋದಕ್ಕೆ ಸೊ ಏನಾದ್ರು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತೇನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಅಪ್ಪಗೆ ಬಟ್ಟೆ ತಂದಿದ್ದೀನಿ. ಸೊ ಇವಾಗ ಬಟ್ಟೆ ನಮ್ಮ ಫ್ರೆಂಡ್ ಹತ್ರ ಕೆಳಗಡೆ ಕೊಟ್ಟಿದ್ದೀನಿ. ನಾನು ಜಸ್ಟ್ ಇವಾಗ ತಾನೇ ಆಫೀಸಿಂದ ಬಂದೆ. ನಮ್ಮ ಅಜ್ಜಿ ಮನೆಯಲ್ಲಿ ತೊಗೊಂಬಂದಿದ್ದು ಬಟ್ಟೆ. ಸೊ ಬಟ್ಟೆ ಹಂಗೆ ಇಕ್ಕಿದ್ದೀನಿ. ಸೊ ಅವನ ಹತ್ರ ಕೊಟ್ಟಿದ್ದೀನಿ, ಗಿಫ್ಟ್ ರ್ಯಾಪ್ ಮಾಡಿಸ್ಬೇಕು. ತುಂಬ ದಿವಸ ಆಗಿದೆ ಗೈಸ್ ವ್ಲಾಗ್ ಮಾಡಿ. ಲಿಟ್ರಲಿ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂಥರ ಆಗ್ಬಿಟ್ಟಿದೆ. ಯಾಕಂದರೆ ಆಲ್ಮೋಸ್ಟ್ ಆಯಿತು ಒಂದು 4 to 5 months ಆಗ್ತಿದೆ ನಾವು ವ್ಲಾಗ್ ಮಾಡಿ. ಸೊ ಅದರಿಂದ ಸ್ವಲ್ಪ ಕೆಲಸ ಅದು ಇದು ಬಿಸಿಯಿಂದ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಸಡನ್ನಾಗಿ ಬಟ್ಟೆ ಕೊಡಿಸ್ತಿದ್ದೀನಿ ಅಂದರೆ, ಸೊ ಇದ್ದಾಗ ನಾನು ಯಾವತ್ತೇನೂ ಕೊಡಿಸಿರಲಿಲ್ಲ. ನಾನು ಫಸ್ಟ್ ಸ್ಯಾಲ್ರಿ ಅದು ಕೊಡಿಸಿರಲಿಲ್ಲ. ಸೊ ಯಾವತ್ತೂ ಒಂದು ದಿವಸ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಇದು ನಾನೇನು ತೋರಿಸ್ಕೊಬೇಕು ಮಾಡ್ಕೊಬೇಕು ಅಂತ ನಾನು ವೀಡಿಯೋ ಮಾಡಿ ಆಗ್ತಾಯಿಲ್ಲ. ಬಟ್ ಏನೋ ಒಂದು ಮೆಮೊರಿ ಆಗಿರಲಿ ನನ್ನ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಸೊ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೈಸ್, ವಿಶ್ವ ಹತ್ರ ಇದೆ ಬಟ್ಟೆ ಎಲ್ಲ. ಸೊ ಬಟ್ಟೆ ಕೆಳಗಡೆ ಕೊಟ್ಟಿದ್ದೀನಿ, ಎತ್ಕೊಂಡೋಗಿ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಬರೋಣ. ಆಮೇಲೆ ಗಿಫ್ಟ್ ಹೆಂಗೆ ಅನಿಸುತ್ತೆ ಅಂತ ಕೇಳೋಣ. ಓಕೆ, ಹಿಂಗೆ ವೀಡಿಯೋಲ್ಲಿ ಕೊನೆವರೆಗೂ ಇರಿ ಅಂತ ಹೇಳ್ತಾ, ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನೂ ಒಂದು 300 ಸಬ್ಸ್ಕ್ರೈಬರ್ಸ್ ಏನೋ ಬೇಕು 10Kಗೆ. ಸೊ ನಿಮ್ಮನ್ನ ಕೇಳ್ತಾನೆ ಇದ್ದೀನಿ, ಪ್ಲೀಸ್ ಜಲ್ದಿ ಮಾಡಿ. 10Kಗೆ ಕಾಯ್ತಾ ಇದ್ದೀನಿ ನಾನು. ಸೊ 10K ಆಯ್ತಂದರೆ ರೆಗ್ಯುಲರ್ ವ್ಲಾಗ್ಸ್ ಡೈಲಿ ವ್ಲಾಗ್ ಮಾಡ್ತೀನಿ ನಾನು. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಬ್ಯುಸಿಯಾಗಿದ್ದೀನಿ. ಪಕ್ಕ 10K ಆಯ್ತಂದರೆ ಐ ವಿಲ್ ಪ್ರಾಮಿಸ್ ಯು ಐ ವಿಲ್ ಡೂ ಡೈಲಿ ವ್ಲಾಗ್ಸ್. ಓಕೆ, ಸೊ ಮಿನಿ ವ್ಲಾಗ್ಸು ಬರ್ತಾಯಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಇಲ್ಲ, ಏನರಲ್ಲೂ ಅಪ್ಡೇಟ್ ಮಾಡ್ತಾಯಿಲ್ಲ ನಾನು. ಸೊ ಐ ವಿಲ್ ಅಪ್ಡೇಟ್ ಯು ಸೂನ್. ಓಕೆನಾ, ಈ ವ್ಲಾಗು ಇವತ್ತು ಒಳಗಡೆ ಇಲ್ಲ ನಾಳೆ ಒಳಗಡೆ ಪೋಸ್ಟ್ ಮಾಡಿಬಿಡ್ತೀನಿ. ಓಕೆನಾ, ಯಾಕಂದರೆ ಈ ನಡುವೆ ನೆಗ್ಲಿಜೆನ್ಸಿ ಮಾಡಿ ಅಂದರೆ ಏನಂತಾರೆ ಅದನ್ನ, ನಾನೇ ಸ್ವಲ್ಪ ಲೇಟ್ ಲತೀಫ್ ಥರ ಮಾಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಹೋಗಿ ಇವತ್ತೇನೇನೆಲ್ಲ ಆಗುತ್ತೆ ನೋಡೋಣ.
ಬಟ್ಟೆ ಇಲ್ಲಿದೆ, ನಮ್ಮ ಹತ್ರ ಗೊತ್ತಿದ್ದೆ. ಅವರಿಬ್ಬರು ಕುತ್ಕೊಂಡು ಗೇಮ್ ಆಡ್ತಾವ್ರೆ. ಸೊ ಬನ್ನಿ ಹೋಗ್ಬಿಟ್ಟು ಏನಾಗುತ್ತೆ ನೋಡೋಣ. ಗೇಮ್ ಮಾಡಿದ ತಕ್ಷಣ ಹೋಗಿ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು, ಟೈಮ್ ಬಂದು 9:30 ಆಗಿದೆ. ಗಿಫ್ಟ್ ರ್ಯಾಪ್ ಎಲ್ಲಿಗೆ ಗೊತ್ತಿಲ್ಲ, ಹೋಗಿ ರ್ಯಾಪ್ ಮಾಡಿಸ್ಕೊಂಬರ್ತೀನಿ. ನೋಡೋಣ ಇವತ್ತೇನೇನಾಗುತ್ತೆ. ರೆಡಿ ಹೋಗ್ತಾಯಿದ್ದೀನಿ. ಸೊ ಹೋಗಿ ಅಂಗಡಿಗೆ ತೆಗ್ದಿರೋದು ಕ್ಲೋಸು, ಯಾಕಂದರೆ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ ಕಾಣಿಸ್ತಾ ಇದೆಯಾ? ನೋಡಿ ಇಷ್ಟ ಆಗ್ಬಿಟ್ಟಿದೆ. ಸೊ ರೆಡ್ಸಿ ತೆಗ್ದಿದ್ದೆ ಡ್ರೆಸ್ಲ ಫುಲ್, ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೆಲ್ಲ ಮಾಡಿ ಒಂದು ರ್ಯಾಪಿಂಗ್ ಮಾಡಿದೆ ಅಂದರೆ. ಸೊ ಬನ್ನಿ ನೋಡೋಣ. ಓಕೆ, ಇನ್ನಲ್ಲಿ ಅಂಗಡಿ ಮುಚ್ತಾರೆ, ಅಂಗಡಿನ ತೆಗೆಸಿ ಗಿಫ್ಟ್ ರ್ಯಾಪಿಂಗ್ ಮಾಡಿಸ್ತಾ ಇದ್ದೀವಿ. ಅವರಿಬ್ಬರಲ್ಲಿ ಒಬ್ಬ ಅಲ್ಲಿ ಗೇಮ್ ಮಾಡ್ತಾವನೆ ನೋಡ್ರಿ, ಅಲ್ಲಿ ಗೇಮ್ ಮಾಡ್ತಾಯಿದ್ದಾನೆ, ಅಲ್ಲೊಬ್ಬ ಗೇಮ್ ಮಾಡ್ತಾಯಿದ್ದಾನೆ. ಸೊ ಹಾಂ, दोनों ಸಪ್ರೇಟ್ कर दो, ಸಪ್ರೇಟ್ कर दो. ಸೊ ಎರಡು ಅಲ್ಲಿದೆ, ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಸೊ ಬನ್ನಿ ಕಲರ್ ಸೆಲೆಕ್ಟ್ ಮಾಡಿಬಿಟ್ಟು ಏನಾಗುತ್ತೆ ನೋಡೋಣ. ಕಲರು ರೆಡ್ ಇದೆ ಭಯ. ಯಾವ ಕಲರ್ ಚೆನ್ನಾಗಿ ಅನಿಸ್ತು? ರೆಡ್. ಸೊ ಗೈಸ್, ಅವರಿಬ್ಬರು ಇಲ್ಲಿ ಕೂತ್ಕೊಂಡು ಗೇಮ್ ಮಾಡ್ತಾಯಿದ್ದಾರೆ. ಸೊ ಅಂಗಡಿ ಮುಚ್ತಾ, ರೆಡ್, दोनों में ಸಪ್ರೇಟ್ ಸೊ ನೋಡಿ, ಇಲ್ಲಿ ಅವರಲ್ಲಿ ಗೇಮ್ ಮಾಡಿಕೊಂಡು ಅವರೇ ಅಷ್ಟರೊಳಗಡೆ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಹೊಡ್ತೀನಿ. ಆ್ಯಕ್ಚುಲಿ ಎಲ್ಲ ಅಂಗಡಿ ಮುಚ್ಚಿಬಿಟ್ಟಿದ್ದಾರೆ. ಇವ್ರ ಅಂಗಡಿ ಒಂದು ಶಟ್ರಾಗಿ ಇದ್ದಿರೋ ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದೀನಿ. ಸೊ ಬನ್ನಿ ಗೈಸ್, ಗಿಫ್ಟ್ ಮಾಡೋಣ. ಫಸ್ಟ್ ಟೈಮ್ ಏನೇ ಗಿಫ್ಟ್ ಮಾಡ್ತಾಯಿದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಪ್ಯಾಕ್ ಮಾಡಿಸಿದ್ದೀನಿ. ಸೊ ಅವ್ರೇನೋ ತಿನ್ಬೇಕಂತೆ, ಬನ್ನಿ ಹೋಗೋಣ. ಅಲ್ಲೇ ಒಂಚೂರು ಬೇಕ್ರಿಗೆ ಹೋಗ್ಬಿಟ್ಟು ಹಂಗೆ ಮನೆಗೆ ಹೋಗ್ತೀವಿ. ಸೊ ಬನ್ನಿ. ಹೇಳು, ಎನಿ ಗೆಸ್ಸಿಂಗ್ಸ್? ಹೇಳು ಮಾಮ. ಇರು ಪಪ್ಪನಾಗಿಲ್ಲ. ಏನಿರ್ಬೋದು ಗಿಫ್ಟು? ಹೇಳು, ಪರವಾಗಿಲ್ಲ. ನೀನು ಹೇಳು ಮಮ್ಮಿ, ಏನು ಅಟ್ಲೀಸ್ಟ್ ಒಂದು ಗೆಸ್ಸಿಂಗು. ಸೊ ಗೈಸ್, ಇಬ್ಬರು ಕೊಡೋಣ. ಬಾ ಮಮ್ಮಿ ಈ ಕಡೆ. ನಮ್ಮ ಸಿಂಬಾ ಗೈಸ್ ಒಂದು ಡೀಟೇಲ್ಸ್ ಕೇಳ್ತಾ ಇದ್ರಲ್ಲ ಶಾರ್ಟ್ಸಲ್ಲಿ, ಒಂದು ದಿವಸ ವ್ಲಾಗ್ ಮಾಡಿ ಹೇಳ್ತೀನಿ, ಅದು ಎಲ್ಲಿ ತೊಗೊಂಡಿದ್ದು ಎಷ್ಟು ಅಂತೆಲ್ಲ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಅವ್ನು ಊಟ ಮಾಡ್ತೇನೆ, ಅವ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅವನ ಜೊತೆ 24 hours ಚಾಲೆಂಜ್ ವೀಡಿಯೋ ಒಬ್ಬರು ಕಮೆಂಟ್ ಹಾಕಿದ್ರು, ಆದಷ್ಟು ಜಲ್ದಿ ಅದು ಬರುತ್ತೆ. ಓಕೆನಾ? ಸೊ ಬನ್ನಿ ಗಿಫ್ಟ್ ಕೊಡೋಣ. ಸೊ ಫಸ್ಟು ನಮ್ಮ ಅಪ್ಪ ಕೊಟ್ಬಿಡೋಣ. ಮಮ್ಮಿ ಓಪನ್ ಮಾಡಿರಿ ಇಬ್ರು. ಮಾಡು, ಏನಾಗಲ್ಲ. ನಮ್ಮ ಡ್ಯಾಡಿ ಬರ್ತೆ. ಹೆಂಗಾಯ್ತು ಮಮ್ಮಿ? ಏನಿಸ್ತಿಲ್ಲ? ಹೇಳು ಹೇಳು ಏನು ಅನಿಸ್ತೈತೆ ಹೇಳು. ಹೇಳ್ಮಾ ನಮ್ಮ ಡ್ಯಾಡಿನಾಗ ಹೆಂಗೈತಪ್ಪ ಬಟ್ಟೆ? ಏನು ಅನಿಸ್ತೈತೆ ಬಾಬು ಗಿಫ್ಟ್ ಮಾಡಿ ಫಸ್ಟ್ ಟೈಮ್? ಏನು ಹೇಳು, ಪರವಾಗಿಲ್ಲ.
ವಿಡಿಯೋದಲ್ಲಿ ಎಲ್ಲ ತಂದೆ ತಾಯಿಗಳು ಅದು ನನ್ನ ಮಕ್ಕಳು ಬೆಳೆದ್ರೆ ಚೆನ್ನಾಗೈತೆ ಅವ್ರು ಸೀರೆ ಏನು ಪ್ರೀತಿಯಿಂದ ಏನು ನಿನ್ಗೇನು ಅನಿಸ್ತೈತಪ್ಪ? ರೈಸ್ ಇದು ಕೊಟ್ಟಿದ್ದೀನಿ. ನಮ್ಮ ಸಿಂಬಾನಲ್ಲಿ ಊಟ ತಿಂದ್ಬಿಟ್ಟು ಬಂದವನಿಲ್ಲಿ. ಸೊ ಗಿಫ್ಟ್ ಮಾಡಿದ್ದೀನಿ. ಸೊ ಓಕೆ, ಊಟ ಮಾಡಬೇಕು, ಟೈಮ್ ಆಗೋಗಿದೆ, ತುಂಬ ಕೆಲಸಕ್ಕೆ ಹೋಗೋ. ಈ ನಡುವೆ ವ್ಲಾಗ್ಸ್ ಬರ್ತಾರೆ, ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ನಾನು 300 ಸಬ್ಸ್ಕ್ರೈಬ್ ಬರಬೇಕು 10Kಗೆ. ಸೊ ಜಲ್ದಿ 10Kಗೆ ಸಬ್ಸ್ಕ್ರೈಬ್ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗ್ತಿಲ್ಲ ಅಂತ ಮೆಸೇಜ್ ಹಾಕಿದ್ದೀರಾ, ಅದೇ ಜಲ್ದಿ ಅಪ್ಡೇಟ್ಸ್ ಎಲ್ಲ ಹಾಕ್ತೀನಿ. ಈಗಲಾಗೂ ಕಂಟಿನ್ಯೂ ಆಗುತ್ತೆ. ಸೊ ಊಟ ಮಾಡಿಬಿಟ್ಟು ಸಿಗ್ತೀನಿ. ಸೊ ಗೈಸ್, ರಾತ್ರಿ ಗಿಫ್ಟ್ ಎಲ್ಲ ಕೊಟ್ಟಿದ್ದಾದಮೇಲೆ ನಾನು ಊಟ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಸೊ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನೇನು ಗಿಫ್ಟ್ ಕೊಟ್ಟಿದ್ದು ಅಂದರೆ, ರೀಸನ್ ಬಂದ್ಬಿಟ್ಟು ನಾವು ಯಾರ್ಯಾರಿಗೆ ಏನೇನೋ ತಕ್ಕೊಟ್ಟಿರ್ತೀವಿ. ಆಮೇಲೆ ಅವ್ರ ಫ್ಯಾಮಿಲಿಯವ್ರು ನಮ್ಗೆ ಏನೇನೋ ಮಾಡಿರ್ತಾರೆ, ಅಪ್ಪ ಅಮ್ಮ ಏನೇನೋ ತಕ್ಕೊಟ್ಟಿರ್ತಾರೆ, ಏನೇನೋ ಮಾಡಿರ್ತಾರೆ, ಹುಡ್ದಾಗಿಂದ ನೋಡಿರ್ತಾರೆ. ಸೊ ಇದೇ ಫಸ್ಟ್ ಟೈಮ್ ನಾನು ಗಿಫ್ಟ್ ಮಾಡಿರೋದು. ಸೊ ನನಗೆ ಅವ್ರಿಗೇನು ಫೀಲ್ ಆಯಿತು ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ಫೀಲಿಂಗ್ ಹ್ಯಾಪಿ ನಾನು ಗಿಫ್ಟ್ ಮಾಡಿರೋದಕ್ಕೆ. ಇಷ್ಟೇ. ಸೊ ಅದಕ್ಕೋಸ್ಕರ ಗಿಫ್ಟ್ ಮಾಡಿದೆ. ಆಮೇಲೆ ಸುಮ್ಮನೆ ಪ್ರಮೋಷನ್ಗೋಸ್ಕರ ಮಾಡ್ತಾಯಿದ್ದಾರೆ ಅಂತೆಲ್ಲ ದಯವಿಟ್ಟು ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡಿ. ಇದು ನಾನು ಪರ್ಸ್ನಲಾಗಿ ನಾನು ಗಿಫ್ಟ್ ಮಾಡಿರೋದು. ಸೊ ಇದು ಮಾರ್ನಿಂಗು. ಇವತ್ತು ಡೇಟ್ ಬಂದ್ಬಿಟ್ಟು 10th ಅನಿಸುತ್ತೆ ಡೇಟು, ಇಲ್ಲ 9 ಇವತ್ತು ಡೇಟು. ಸೊ ಇವಾಗ ಆಫೀಸ್ಗೆ ಹೋಗಬೇಕು. ಸೊ ಆಫೀಸ್ಗೆ ಹೆವಿ ಲೇಟ್ ಆಗಿಬಿಟ್ಟಿದೆ. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗೋಕ್ಕೆ ಹೆವಿ ಲೇಟ್ ಆಗ್ತಾಯಿದೆ. ಸೊ ಹೋಗಿ ಮಾಡಬೇಕು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ಸ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ. ಸಿ ಯು ಸೂನ್. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿನೇ. ಬೈ ಬಾಯ್. ಲವ್ ಯು.